ಹಾಯ್ ಆಲ್ ನಮಸ್ತೆ. ಇವತ್ತು ನಾನು ಸಿಂಪಲಾಗಿ ಒಂದು ಬ್ಲೆಡ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. 3-4 ಥರ ಬ್ಲೆಡ್ ಫ್ರೈ ಮಾಡ್ಬೋದು. ನಾನಿಲ್ಲಿ ಒಂಥರ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಚೆನ್ನಾಗಿ ವಾಶ್ ಮಾಡಿರೋ ಬ್ಲೆಡ್ ಫ್ರೈನ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅಂದರೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಒಂದು ಬಾಣಲಿ ಇಟ್ಟು 1 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜು. 1 ಈರುಳ್ಳಿ ಹಾಕ್ಕೊಂಡು ನಾನು ಇಲ್ಲಿ 3 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬ್ಲೆಡ್ಡು ಅರ್ಧ ಇದೆ, ಅಂದರೆ ಒಂದು ಕುರಿದು ಫುಲ್ ಬ್ಲೆಡ್ ಇಲ್ಲ, ಅರ್ಧ ಬ್ಲೆಡ್ ಇದೆ ನೋಡಿ. ಈಗ ನಾನು ಮೊಟ್ಟೆ ಹಾಕ್ಕೊಂಡಿದ್ದ ಸ್ವಲ್ಪ ಸಾಲ್ಟು ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊತೀನಿ. ಸೇಮ್ ಮೊಟ್ಟೆ ಪಲ್ಯ ಹೆಂಗೆ ಮಾಡ್ತೀವೋ ಎಗ್ ಬಜ್ಜಿ ಅದೇ ರೀತಿ ಮಾಡಿಕೊಂಡು ಅದಕ್ಕೆ ನಾವು ಇಟ್ಕೊಂಡಿರೋಂಥ ಬ್ಲೆಡ್ ಹಾಕ್ಬೋದು. ಅದು ನೀವು ಕೈಯಲ್ಲಿ ಕೂಡ ಕಿವುಚ್ಬೋದು, ಇಲ್ಲಾಂದರೆ 1 ಸ್ಪೂನ್ ಸಹಾಯದಿಂದ ಚಿಕ್ಕ ಪೀಸ್ ಮಾಡ್ಬೋದು. ಈಸಿಯಾಗಿ ಚಿಕ್ಕ ಪೀಸ್ ಆಗುತ್ತೆ. ಅದು ನೀಟಾಗಿ ತೊಳ್ಕೊಳ್ಳಿ. ಅದರಲ್ಲಿ ಕೂದಲು ಕುರಿ ಅಥವಾ ಬಂಡ ಇರುತ್ತೆ. ನೀಟಾಗಿ ವಾಶ್ ಮಾಡಿದ್ದಾದಮೇಲೆ ಕಿವುಚಿಟ್ಕೊಂಡೆ ನೋಡಿ. ಇದನ್ನು ಹಾಕ್ಕೊಂಡು ನಾನು ತಿರುಗಿಸ್ಕೊಡ್ತೀನಿ. ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು ರಕ್ತನ. ಜಾಸ್ತಿ ಉರಿ ಐ ಫ್ಲೇಮ್ ಇಟ್ಕೊಂಡ್ರಿ ಅಂದರೆ ಅದು ಸೀದೋಗ್ಬಿಡುತ್ತೆ. ನೋಡ್ಕೊಳ್ಳಿ, ಅಲ್ಲೇ ನಿಂತ್ಕೊಂಡು ತಿರುಗಿಸ್ಕೊಡ್ತಾ ಇರ್ರಿ. 3-5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ತುಂಬಾ ಟೈಮ್ ಏನು ಬೇಕಾಗಲ್ಲ ಇದಕ್ಕೆ. ಅಥವಾ ನೀವು ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಡ್ಬೋದು, ನೀವು ಇನ್ನೂ ಬೇಯಬೇಕು ಅನಿಸ್ತು ಅಂದರೆ. ಇದೇನು ತುಂಬ ಬೇಯಬೇಕಾಗಿಲ್ಲ. ಓವರಾಲ್ 5 ಮಿನಿಟ್ಸಲ್ಲಿ ಮುಗ್ದೋಯ್ತು ಇದು ನೋಡಿ. ಚೆನ್ನಾಗಿ ತಿರ್ಗಿಸ್ಕೊಡ್ತಾ ಇರಬೇಕು, ತಳ ಹಿಡಿದ್ಬಿಡುತ್ತೆ. ಮತ್ತು ನಾನಿಲ್ಲಿ ಇನ್ನೊಂದು ಸತಿ ಉಪ್ಪು ಖಾರ ಚೆಕ್ ಮಾಡ್ಕೊತೀನಿ. ಧನಿಯಾ ಪುಡಿನೂ ನಂಗೆ ಮೊಟ್ಟೆಗೆ ಹಾಕಿದ್ದೆಲ್ಲ ಸಾಕಾಗಿಲ್ಲ ಅನಿಸ್ತು. ಸೊ ಮತ್ತು ಧನಿಯಾ ಪುಡಿ, ಸಾಲ್ಟು ಮತ್ತು ಖಾರದ ಪುಡಿ 3 ಸೇರಿಸ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡೆ ಲಾಸ್ಟಲ್ಲಿ. ತುಂಬ ಸಿಂಪಲ್ ರೆಸಿಪಿ. ನೀವು ಈ ರೀತಿಯೇ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್.